ಮಹಾಕುಂಭಮೇಳದಲ್ಲಿ ನಾವು ಪ್ರತಿದಿನವೂ ಕೂಡ ಚಿತ್ರ ವಿಚಿತ್ರ ಬಾಬಾಗಳನ್ನ ನಿಮಗೆ ತೋರಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಪಂಜಾಬ್ನಿಂದ ಬಂದಿರುವ ಈ ಬಾಬಾ ಮೈ ಮೇಲೆಲ್ಲ ಹೂವನ್ನೇ ಧರಿಸಿದ್ದಾರೆ. ಯಾರೀ ಬಾಬಾ, ಯಾಕೆ ಮೈ ತುಂಬಾ ಹೂವನ್ನ ಧರಿಸಿದ್ದಾರೆ, ಏನ್ ವಿಚಾರ ಇವರದ್ದು? ಈ ಬಾಬಾ ಜೊತೆಯಲ್ಲಿ ವಿಶೇಷವಾದಂತಹ ಮಾತುಕತೆಯನ್ನ ನೋಡೋಣ ಬನ್ನಿ. ದೇವಭೂಮಿಯಲ್ಲಿ ಚಿತ್ರ ವಿಚಿತ್ರ ಬಾಬಾಗಳನ್ನ ನಾವು ನೋಡ್ತಾ ಇದ್ದೀವಿ. ನೋಡಿ, ಡೇ 1 ಇಂದ ಇಲ್ಲಿವರೆಗೂ ಕೂಡ ವಿಚಿತ್ರ ಬಾಬಾಗಳನ್ನ ಅಥವಾ ಅವರ ಬೇರೆ ಬೇರೆ ಆಚರಣೆಯ ಬಾಬಾಗಳನ್ನ ನಾವು ನಿಮಗೆ ಪರಿಚಯಿಸುವಂತ ಪ್ರಯತ್ನವನ್ನ ಮಾಡಿದ್ದೀವಿ. ಈಗ ಮಹಾಕುಂಭ ಮೇಳ ಮುಗಿಯುವ ಹಂತಕ್ಕೆ ಬಂದಿದೆ. ಆರಂಭದಿಂದಲೂ ಕೂಡ ಇಲ್ಲಿ ನನ್ನ ಜೊತೆಗಿದಾರಲ್ಲ ಈ ಬಾಬಾ, ಈ ಮಹಾಕುಂಭ ಮೇಳದಲ್ಲಿದ್ದು ಯಾತ್ರಿಕರಿಗೆ ಗುರು ಗೋವಿಂದ ಸಿಂಗರ ಸಂದೇಶವನ್ನ ರವಾನಿಸ್ತಾ ಇದ್ದಾರೆ. ಅವ್ರ ಹೆಸರೇನು, ಎಲ್ಲಿಂದ ಬಂದಿದ್ದಾರೆ, ಅದೆಲ್ಲದ್ರ ಕುರಿತಾಗಿ ಅವರನ್ನೇ ಮಾತಾಡ್ಸೋಣ. ಕಿಧರ್ ಸೆ ಆಯಾ ಬಾಬಾ? हम पंजाब से अनंतपुर साहब से। ये क्या है, ये पूरा क्या है बाबा? ये पगड़ी है लगाया, फूल लगाया है। किसका संदेश है बाबा? हम गुरु गोविंद सिंह का, गुरु नानक का। गुरु गोविंद सिंह क्या बोलता है लोगों को? ये लोग बोलते हैं भी प्यार करो एक दूसरे से, सब रल मिल के रहो, भी जुल्म ना करो, जुल्म रोको, प्यार करो एक दूसरे से, सब रल मिल के रहो, ऐसे उपदेश देता है। बोलो एक ओंकार सतनाम, वाहिगुरु सतनाम, वाहिगुरु खालसा, वाहिगुरु जी की फतेह। ಈ ರೀತಿಯ ವಸ್ತ್ರವನ್ನ ಧರಿಸಿರುವಂತಹ ಈ ಬಾಬಾ ಗುರು ಗೋವಿಂದ ಸಿಂಗರ ತತ್ವಾದರ್ಶಗಳನ್ನ ರೂಪಿಸಿಕೊಂಡು ಮಹಾಕುಂಭ ಮೇಳದಲ್ಲಿ ಅದನ್ನ ಯಾತ್ರಿಕರಿಗೆ ಪಸರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಹಾಕುಂಭ ಮೇಳದ ಇಡೀ ಮಹಾಕುಂಭ ಮೇಳದಲ್ಲಿ ಅವರಿದ್ದು ಎಲ್ಲಾ ಕಡೆಗಳಲ್ಲಿ ಓಡಾಡ್ತಾ ಇದ್ದಾರೆ. ಆ ಮೂಲಕ ದಿವ್ಯ ಅನುಭೂತಿಯನ್ನ ಮಹಾಕುಂಭ ಮೇಳದಲ್ಲಿ ಅನುಭವಿಸುತ್ತಿದ್ದಾರೆ. ಹದಿನೈದು 1000 ಕಿಲೋಮೀಟರ್ ಸೈಕಲ್ ತುಳಿದು ಇಡೀ ದೇಶವನ್ನ ಸುತ್ತಿ ಕೊನೆಗೆ ಪ್ರಯಾಗ್ರಾಜಕ್ಕೆ ಬಂದಿರುವಂತಹ ಈ ಕನ್ನಡಿಗ ಸನಾತನದ ಬಗ್ಗೆ, ದೇಶ ಧರ್ಮದ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ಯಾರಿವರು, ಏನಿವರ ಸಂಕಲ್ಪ, ಯಾಕೆ ಇಡೀ ಜೀವನವನ್ನ ಸೈಕಲ್ನಲ್ಲಿ ಅವರು ಕಳೆದ್ರು, ಇವರ ಒಂದು ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ದೇವಭೂಮಿ ಪ್ರಯಾಗರಾಜ್ನಲ್ಲಿ ಮಹಾ ಕುಂಭಮೇಳ ಸಂಪನ್ನಾಗೋದಕ್ಕೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದ್ದಾವೆ. ಕೋಟಿ ಕೋಟಿ ಜನ ಇಲ್ಲಿವರೆಗೂ ಕೂಡ ಯಾತ್ರಿಕರಾಗಮಿಸಿದ್ದಾರೆ. 3.5 ಲಕ್ಷ ಇಲ್ಲಿಯವರೆಗೂ ಮಹಾ ಕುಂಭದಲ್ಲಿ ಬಂದಿರುವಂತ ಆದಾಯ ನೋಡಿ. ಒಂದೊಂದು ಹೆಜ್ಜೆಗೂ ಒಂದೊಂದು ವಿಚಾರ, ಒಂದೊಂದು ವಿಶೇಷ. ಈಗ ನನ್ನ ಜೊತೆಯಲ್ಲಿದ್ದಾರೆ, ಸೈಕಲ್ ಹೊಡೆದುಕೊಂಡು ಬಂದು ಸುಮಾರು 15,000 ಕಿಲೋಮೀಟರ್ ಕ್ರಮಿಸಿ ಮಹಾಕುಂಭವನ್ನ ತಲುಪಿರುವಂತ ಕರ್ನಾಟಕದ ನಾಗರಾಜ್ ಗೌಡ. ಅವರ ಸೈಕಲ್ನ ಮೇಲೆ ನೀವು ನೋಡ್ತಾ ಇದ್ದೀರಿ ಸನಾತನ ಧರ್ಮ, ದೇಶಭಕ್ತಿ ಹಾಗೆ ಸದ್ಭಾವನಾ ಅಂತ ಹೇಳಿ, ಪಾನಿ ಬಚಾವೋ ಹಾಗೆ ಈ ರೀತಿಯ ವಿಶ್ವ ಸಂದೇಶ, ದೇಶ ಸಂದೇಶವನ್ನ ನೀಡುವಂತ ಈ ಬರಹಗಳನ್ನ ನೋಡ್ತಾ ಇದ್ದೀರಿ. ಜೈ ಕರ್ನಾಟಕ ಅನ್ನೋ ಒಂದು ಬರಹ ಇದೆ. ತ್ರಿವರ್ಣ ಧ್ವಜ, ಭಾರತದ ತ್ರಿವರ್ಣ ಧ್ವಜ ಇದೆ. ಆ ಕಡೆಗೆ ಓಂ ಅನ್ನೋ ಕೇಸರಿ ಭಗವದ್ ಧ್ವಜವೂ ಕೂಡ ಇದೆ. ಶಿವ ಪಾರ್ವತಿ ಗಣಪತಿಯ ಫೋಟೋ ಕೂಡ ಇದೆ. ಇವರು ನಾಗರಾಜ್ ಗೌಡ ಅಂತ. ಇವ್ರ ವಿಚಾರ ಏನು, ಯಾಕಾಗಿ ಇವರು ಸೈಕಲ್ ನಲ್ಲಿ ಬಂದಿದ್ದಾರೆ, ಕರ್ನಾಟಕದ ಎಲ್ಲಿ ಅವರು, ಇವರು ಏನ್ ಮಾಡ್ತಾರೆ, ಏನ್ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ನಾಗರಾಜ್ ಗೌಡ ಅವರನ್ನೇ ಕೇಳೋಣ. ಜೈ ಕರ್ನಾಟಕ ಮಾತೆ. ಜೈ ಕರ್ನಾಟಕ, ಜೈ ಭುವನೇಶ್ವರಿ. ನನ್ನ ಹೆಸರು ನಾಗರಾಜ್ ಗೌಡ, ಊರು ಹಾಸನ್ನು, ನಮ್ಮ ಕರ್ನಾಟಕ. ನಾನು 2017ರಲ್ಲಿ ಕರ್ನಾಟಕದಿಂದ ಒಂದು ರಾಷ್ಟ್ರೀಯ ಏಕತಾ, ದೇಶಭಕ್ತಿ, ವಿಶ್ವಶಾಂತಿ, ನೀರು ಉಳಿಸಿ ಗಿಡ ಮರ ಬೆಳೆಸಿ ಅಂತ ಒಂದು ಯಾತ್ರಾ ಶುರು ಮಾಡಿದೆ 2017. ಕರ್ನಾಟಕದಿಂದ ಸೀದಾ ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ್, ಹರಿಯಾಣ, ಪಂಜಾಬ್, ಹಿಮಾಚಲ್, ಉತ್ತರಾಖಂಡ್, ದಿಲ್ಲಿ, UP, MP, ಆಂಧ್ರ, ತೆಲಂಗಾಣ ಸುತ್ಕೊಂಡು ನಾನು ಸೀದಾ ಡೆಲ್ಲಿಗೆ ಬಂದೆ. ಡೆಲ್ಲಿಗೆ ಬಂದಾದ್ಮೇಲೆ ಗೊತ್ತಾಯ್ತು ರೋಡಲ್ಲಿ ಕುಂಭ ಮೇಳ ನಡೀತಾ ಇದೆ, ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮ್. ಇದಕ್ಕಿಂತ ಸೌಭಾಗ್ಯ ಏನೈತೆ ನಮ್ಗೆ. ಸೀದಾ ಡೆಲ್ಲಿಯಿಂದ ನಿಮ್ ಮಾತಿಗೆ ಅಡ್ಡ ಬರ್ತೀನಿ ನೋಡ್ರಿ. ಡೆಲ್ಲಿಯಿಂದ ಫ್ಲೈಟ್ ಅಲ್ಲಿ ಬಂದು ಅಲ್ಲಿಂದ ರೋಡಲ್ಲಿ ಬರೋದಾದ್ರೆ ನಮಗೆ 9 ಅವರ್ ಆಗತ್ರಿ. ನೀವು ಡೆಲ್ಲಿಯಿಂದ ಪ್ರಯಾಗ್ರಾಜ್ ಬರೋದಕ್ಕೆ ಸೈಕಲ್ನಾಗ ಎಷ್ಟೊತ್ತು ತಗೊಂಡ್ರಿ? ನಂದು 9 ದಿವಸ ಆಯ್ತು. 9 ಅವರ್ ಅಲ್ಲಿ ಬರ್ತೀವಿ, ನೀವು 9 ದಿವಸದಲ್ಲಿ ಬಂದಿದ್ದೀನಿ.
ಇಲ್ಲಿಗೆ ಬಂದಾದ್ಮೇಲೆ ನನಗೆ ಭಾಳ ಸಂತೋಷ ಆಯಿತು. ಆಮೇಲೆ ಒಂದು ನಮ್ಮ ಖಾಸಗಿ ವಿಷಯ ಏನಪ್ಪ ಅಂದರೆ, ನಮ್ಮ ಹಿಂದೂಗಳು ಸನಾತನ ಧರ್ಮಿಗಳು ಒಂದು 12 ವರ್ಷಕ್ಕೊಂದ್ಸಲ ಕುಂಭಮೇಳ ಬಂದು ನೀವು ಇಲ್ಲಿ ಸ್ನಾನ ಮಾಡಲಿಲ್ಲ ಅಂದರೆ ಇದು ಭಾಳ ಅಪಮಾನ. ಅದರಿಂದ ಎಲ್ಲರಿಗೂ ಒಂದು ವಿನಂತಿ, ಈಗ ನೆಕ್ಸ್ಟು ನಾಸಿಕಲ್ಲಿ ಬರ್ತಾ ಇದೆ, ಅಲ್ಲಿಗಾದರೂ ಪ್ರಯತ್ನ ಮಾಡಿ. ಶಿವರಾತ್ರಿ ತನಕ ಈ ಮೇಳ ನಡೀತಾ ಇರುತ್ತೆ. ಈ ಯಾತ್ರಾದಲ್ಲಿ ಏನಪ್ಪ ಅಂದರೆ, ನನಗೆ ಯಾರು ಸ್ಪಾನ್ಸರ್ಗಳಿಲ್ಲ. 5 ಜನ ಮುಖ್ಯಮಂತ್ರಿ, ಫಿಲ್ಮ್ ಸ್ಟಾರ್ಗಳು, ರಾಜನೀತಿಗಳು, ಕಲೆಕ್ಟರ್ಗಳು, ಜನತಾಗಳು. ಸಬ್ಸೆ ಬಡ ನಮಗೆ ಜನತಾಗಳೇ ಚೆನ್ನಾಗಿದ್ದಾರೆ. ಯಾಕೆ ಅಂದರೆ ಹೈವೇನಲ್ಲಿ ಮಂದಿರು, ಆಶ್ರಮ, ಗುರುದ್ವಾರ, ಧರ್ಮಶಾಲಾ, ಆರ್ಯ ಸಮಾಜ್, RSS ಈ ಥರ ಎಲ್ಲ ಸಿಗುತ್ತಲ್ಲ. ನಾನು ಈ ಪ್ರಯಾಗ್ ತ್ರಿವೇಣಿ ಸಂಗಮ್ ಭೂಮಿಲಿ ನಿಂತ್ಕೊಂಡು ಇದೇನು ಹೇಳ್ತಾ ಇದ್ದೀನಿ ಅಂದರೆ, ನೋಡಿ ಇವಾಗ ಸಮಯ ಬದಲಾಗ್ಬಿಟ್ಟೈತೆ. ಎಲ್ಲರೂ ನಿಮ್ಮ ಕೆಲಸ ಮಾಡಿ, ಮನೆಗಳು ನಿಮ್ಮ ಕೆಲಸಗಳು ಗಮನ ಕೊಡಿ. ಯಾಕೆ ಅಂದರೆ ಈಗ ಹಣ ಮುಖ್ಯ ಆಗ್ಬಿಟ್ಟೈತೆ. ನಿಮಗೆ ಹಣ ಇಲ್ಲ ಅಂದರೆ ಮನೆಗಳಲ್ಲೂ ಬೆಲೆ ಇಲ್ಲ. ಅದಕ್ಕೋಸ್ಕರ ಪರಿವಾರದಲ್ಲಿ ಪ್ರೇಮ, ಪ್ರೀತಿ, ಸ್ನೇಹಿತರಲ್ಲಿ ಪ್ರೇಮ, ವಿಶ್ವಾಸ, ನಂಬಿಕೆ ಇಡಿ. ಇವಾಗ ಯಾರು ವಿಶ್ವಾಸನೇ ಇಡಲ್ಲ. ಸತ್ಯ ಹೇಳಿದ್ರು ಸರ್ವೇ ಜನ ಸುಖಿ ಭವಂತು. ಹರ ಹರ ಮಹಾದೇವ. ಅದೇ ಜೈ ಬಸವೇಶ್ವರ, ಜೈ ಅಕ್ಕ ಮಹಾದೇವಿ, ಜೈ ಹೋ. ನಮ್ಮ ಕನ್ನಡ ಚಿತ್ರರಂಗದ ಕಲಾವಿದರಿಗೆ ಎಲ್ಲರಿಗೂ ನಮಸ್ಕಾರ. ನೋಡಿ, ಇದು ನಾಗರಾಜ್ ಗೌಡ್ರ ಮಾತಾಗಿದೆ. ಮಹಾಕುಂಭ ಮೇಳದಲ್ಲಿ ನಾವು ಪ್ರತಿದಿನವೂ ಕೂಡ ಚಿತ್ರ ವಿಚಿತ್ರ ಬಾಬಾಗಳನ್ನ ನಿಮಗೆ ತೋರಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಪಂಜಾಬ್ನಿಂದ ಬಂದಿರುವ ಈ ಬಾಬಾ ಮೈ ಮೇಲೆಲ್ಲ ಹೂವನ್ನೇ ಧರಿಸಿದ್ದಾರೆ. ಯಾರೀ ಬಾಬಾ, ಯಾಕೆ ಮೈ ತುಂಬಾ ಹೂವನ್ನ ಧರಿಸಿದ್ದಾರೆ, ಏನ್ ವಿಚಾರ ಇವರದ್ದು? ಈ ಬಾಬಾ ಜೊತೆಯಲ್ಲಿ ವಿಶೇಷವಾದಂತಹ ಮಾತುಕತೆಯನ್ನ ನೋಡೋಣ ಬನ್ನಿ. ದೇವಭೂಮಿಯಲ್ಲಿ ಚಿತ್ರ ವಿಚಿತ್ರ ಬಾಬಾಗಳನ್ನ ನಾವು ನೋಡ್ತಾ ಇದ್ದೀವಿ. ನೋಡಿ, ಡೇ 1 ಇಂದ ಇಲ್ಲಿವರೆಗೂ ಕೂಡ ವಿಚಿತ್ರ ಬಾಬಾಗಳನ್ನ ಅಥವಾ ಅವರ ಬೇರೆ ಬೇರೆ ಆಚರಣೆಯ ಬಾಬಾಗಳನ್ನ ನಾವು ನಿಮಗೆ ಪರಿಚಯಿಸುವಂತ ಪ್ರಯತ್ನವನ್ನ ಮಾಡಿದ್ದೀವಿ. ಈಗ ಮಹಾಕುಂಭ ಮೇಳ ಮುಗಿಯುವ ಹಂತಕ್ಕೆ ಬಂದಿದೆ. ಆರಂಭದಿಂದಲೂ ಕೂಡ ಇಲ್ಲಿ ನನ್ನ ಜೊತೆಗಿದಾರಲ್ಲ ಈ ಬಾಬಾ, ಈ ಮಹಾಕುಂಭ ಮೇಳದಲ್ಲಿದ್ದು ಯಾತ್ರಿಕರಿಗೆ ಗುರು ಗೋವಿಂದ ಸಿಂಗರ ಸಂದೇಶವನ್ನ ರವಾನಿಸ್ತಾ ಇದ್ದಾರೆ. ಅವ್ರ ಹೆಸರೇನು, ಎಲ್ಲಿಂದ ಬಂದಿದ್ದಾರೆ, ಅದೆಲ್ಲದ್ರ ಕುರಿತಾಗಿ ಅವರನ್ನೇ ಮಾತಾಡ್ಸೋಣ. ಕಿಧರ್ ಸೆ ಆಯಾ ಬಾಬಾ? हम पंजाब से, अनंतपुर साहब से। ये क्या है, ये पूरा क्या है बाबा? ये पगड़ी है, लगाया फूल लगाया है। किसका संदेश है बाबा? हम गुरु गोविंद सिंह का, गुरु नानक का। गुरु गोविंद सिंह क्या बोलता है लोगों को? ये लोग बोलते हैं भी प्यार करो एक दूसरे से, सब रल मिल के रहो, भी जुल्म ना करो, जुल्म रोको, प्यार करो एक दूसरे से, सब रल मिल के रहो, ऐसे उपदेश देता है। बोलो एक ओंकार सतनाम, वाहिगुरु सतनाम, वाहिगुरु खालसा, वाहिगुरु जी की फतेह। ಈ ರೀತಿಯ ವಸ್ತ್ರವನ್ನ ಧರಿಸಿರುವಂತಹ ಈ ಬಾಬಾ ಗುರು ಗೋವಿಂದ ಸಿಂಗರ ತತ್ವಾದರ್ಶಗಳನ್ನ ರೂಪಿಸಿಕೊಂಡು ಮಹಾಕುಂಭ ಮೇಳದಲ್ಲಿ ಅದನ್ನ ಯಾತ್ರಿಕರಿಗೆ ಪಸರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಹಾಕುಂಭ ಮೇಳದ ಇಡೀ ಮಹಾಕುಂಭ ಮೇಳದಲ್ಲಿ ಅವರಿದ್ದು ಎಲ್ಲಾ ಕಡೆಗಳಲ್ಲಿ ಓಡಾಡ್ತಾ ಇದ್ದಾರೆ. ಆ ಮೂಲಕ ದಿವ್ಯ ಅನುಭೂತಿಯನ್ನ ಮಹಾಕುಂಭ ಮೇಳದಲ್ಲಿ ಅನುಭವಿಸುತ್ತಿದ್ದಾರೆ. ಹದಿನೈದು 1,000 ಕಿಲೋಮೀಟರ್ ಸೈಕಲ್ ತುಳಿದು ಇಡೀ ದೇಶವನ್ನ ಸುತ್ತಿ ಕೊನೆಗೆ ಪ್ರಯಾಗ್ರಾಜಕ್ಕೆ ಬಂದಿರುವಂತಹ ಈ ಕನ್ನಡಿಗ ಸನಾತನದ ಬಗ್ಗೆ, ದೇಶ ಧರ್ಮದ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ಯಾರಿವರು, ಏನಿವರ ಸಂಕಲ್ಪ, ಯಾಕೆ ಇಡೀ ಜೀವನವನ್ನ ಸೈಕಲ್ನಲ್ಲಿ ಅವರು ಕಳೆದ್ರು, ಇವರ ಒಂದು ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ದೇವಭೂಮಿ ಪ್ರಯಾಗರಾಜ್ನಲ್ಲಿ ಮಹಾ ಕುಂಭಮೇಳ ಸಂಪನ್ನ ಆಗೋದಕ್ಕೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದ್ದಾವೆ. ಕೋಟಿ ಕೋಟಿ ಜನ ಇಲ್ಲಿವರೆಗೂ ಕೂಡ ಯಾತ್ರಿಕರಾಗಮಿಸಿದ್ದಾರೆ. 3.5 ಲಕ್ಷ ಇಲ್ಲಿಯವರೆಗೂ ಮಹಾ ಕುಂಭದಲ್ಲಿ ಬಂದಿರುವಂತ ಆದಾಯ ನೋಡಿ. ಒಂದೊಂದು ಹೆಜ್ಜೆಗೂ ಒಂದೊಂದು ವಿಚಾರ, ಒಂದೊಂದು ವಿಶೇಷ. ಈಗ ನನ್ನ ಜೊತೆಯಲ್ಲಿದ್ದಾರೆ, ಸೈಕಲ್ ಹೊಡೆದುಕೊಂಡು ಬಂದು ಸುಮಾರು 15,000 ಕಿಲೋಮೀಟರ್ ಕ್ರಮಿಸಿ ಮಹಾಕುಂಭವನ್ನ ತಲುಪಿರುವಂತ ಕರ್ನಾಟಕದ ನಾಗರಾಜ್ ಗೌಡ. ಅವರ ಸೈಕಲ್ನ ಮೇಲೆ ನೀವು ನೋಡ್ತಾ ಇದ್ದೀರಿ ಸನಾತನ ಧರ್ಮ, ದೇಶಭಕ್ತಿ ಹಾಗೆ ಸದ್ಭಾವನಾ ಅಂತ ಹೇಳಿ. ಪಾನಿ ಬಚಾವೋ
ಹಾಗೆ ಈ ರೀತಿಯ ವಿಶ್ವ ಸಂದೇಶ, ದೇಶ ಸಂದೇಶವನ್ನ ನೀಡುವಂತ ಈ ಬರಹಗಳನ್ನ ನೋಡ್ತಾ ಇದ್ದೀರಿ. ಜೈ ಕರ್ನಾಟಕ ಅನ್ನೋ ಒಂದು ಬರಹ ಇದೆ. ತ್ರಿವರ್ಣ ಧ್ವಜ, ಭಾರತದ ತ್ರಿವರ್ಣ ಧ್ವಜ ಇದೆ. ಆ ಕಡೆಗೆ ಓಂ ಅನ್ನೋ ಕೇಸರಿ ಭಗವದ್ ಧ್ವಜವೂ ಕೂಡ ಇದೆ. ಶಿವ ಪಾರ್ವತಿ ಗಣಪತಿಯ ಫೋಟೋ ಕೂಡ ಇದೆ. ಇವರು ನಾಗರಾಜ್ ಗೌಡ ಅಂತ. ಇವ್ರ ವಿಚಾರ ಏನು, ಯಾಕಾಗಿ ಇವರು ಸೈಕಲ್ ನಲ್ಲಿ ಬಂದಿದ್ದಾರೆ, ಕರ್ನಾಟಕದ ಎಲ್ಲಿ ಅವರು, ಇವರು ಏನ್ ಮಾಡ್ತಾರೆ, ಏನ್ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ನಾಗರಾಜ್ ಗೌಡ ಅವರನ್ನೇ ಕೇಳೋಣ. ಜೈ ಕರ್ನಾಟಕ ಮಾತೆ. ಜೈ ಕರ್ನಾಟಕ, ಜೈ ಭುವನೇಶ್ವರಿ. ನನ್ನ ಹೆಸರು ನಾಗರಾಜ್ ಗೌಡ, ಊರು ಹಾಸನ್ನು, ನಮ್ಮ ಕರ್ನಾಟಕ. ನಾನು 2017ರಲ್ಲಿ ಕರ್ನಾಟಕದಿಂದ ಒಂದು ರಾಷ್ಟ್ರೀಯ ಏಕತಾ, ದೇಶಭಕ್ತಿ, ವಿಶ್ವಶಾಂತಿ, ನೀರು ಉಳಿಸಿ ಗಿಡ ಮರ ಬೆಳೆಸಿ ಅಂತ ಒಂದು ಯಾತ್ರಾ ಶುರು ಮಾಡಿದೆ 2017. ಕರ್ನಾಟಕದಿಂದ ಸೀದಾ ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ್, ಹರಿಯಾಣ, ಪಂಜಾಬ್, ಹಿಮಾಚಲ್, ಉತ್ತರಾಖಂಡ್, ದಿಲ್ಲಿ, UP, MP, ಆಂಧ್ರ, ತೆಲಂಗಾಣ ಸುತ್ಕೊಂಡು ನಾನು ಸೀದಾ ಡೆಲ್ಲಿಗೆ ಬಂದೆ. ಡೆಲ್ಲಿಗೆ ಬಂದಾದ್ಮೇಲೆ ಗೊತ್ತಾಯ್ತು ರೋಡಲ್ಲಿ ಕುಂಭ ಮೇಳ ನಡೀತಾ ಇದೆ, ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮ್. ಇದಕ್ಕಿಂತ ಸೌಭಾಗ್ಯ ಏನೈತೆ ನಮ್ಗೆ. ಸೀದಾ ಡೆಲ್ಲಿಯಿಂದ ನಿಮ್ ಮಾತಿಗೆ ಅಡ್ಡ ಬರ್ತೀನಿ ನೋಡ್ರಿ. ಡೆಲ್ಲಿಯಿಂದ ಫ್ಲೈಟ್ ಅಲ್ಲಿ ಬಂದು ಅಲ್ಲಿಂದ ರೋಡಲ್ಲಿ ಬರೋದಾದ್ರೆ ನಮಗೆ 9 ಅವರ್ ಆಗತ್ರಿ. ನೀವು ಡೆಲ್ಲಿಯಿಂದ ಪ್ರಯಾಗ್ರಾಜ್ ಬರೋದಕ್ಕೆ ಸೈಕಲ್ ನಾಗ ಎಷ್ಟೊತ್ತು ತಗೊಂಡ್ರಿ? ನಂದು 9 ದಿವಸ ಆಯ್ತು. 9 ಅವರ್ ಅಲ್ಲಿ ಬರ್ತೀವಿ, ನೀವು 9 ದಿವಸದಲ್ಲಿ ಬಂದಿದ್ದೀನಿ. ಇಲ್ಲಿಗೆ ಬಂದಾದ್ಮೇಲೆ ನನಗೆ ಭಾಳ ಸಂತೋಷ ಆಯಿತು. ಆಮೇಲೆ ಒಂದು ನಮ್ಮ ಖಾಸಗಿ ವಿಷಯ ಏನಪ್ಪ ಅಂದರೆ, ನಮ್ಮ ಹಿಂದೂಗಳು, ಸನಾತನ ಧರ್ಮಿಗಳು ಒಂದು 12 ವರ್ಷಕ್ಕೊಂದ್ಸಲ ಕುಂಭಮೇಳ ಬಂದು ನೀವು ಇಲ್ಲಿ ಸ್ನಾನ ಮಾಡಲಿಲ್ಲ ಅಂದರೆ ಇದು ಭಾಳ ಅಪಮಾನ. ಅದರಿಂದ ಎಲ್ಲರಿಗೂ ಒಂದು ವಿನಂತಿ, ಈಗ ನೆಕ್ಸ್ಟು ನಾಸಿಕಲ್ಲಿ ಬರ್ತಾ ಇದೆ, ಅಲ್ಲಿಗಾದರೂ ಪ್ರಯತ್ನ ಮಾಡಿ. ಶಿವರಾತ್ರಿ ತನಕ ಈ ಮೇಳ ನಡೀತಾ ಇರುತ್ತೆ. ಈ ಯಾತ್ರಾದಲ್ಲಿ ಏನಪ್ಪ ಅಂದರೆ ನನಗೆ ಯಾರು ಸ್ಪಾನ್ಸರ್ಗಳಿಲ್ಲ. 5 ಜನ ಮುಖ್ಯಮಂತ್ರಿ, ಫಿಲ್ಮ್ ಸ್ಟಾರ್ಗಳು, ರಾಜನೀತಿಗಳು, ಕಲೆಕ್ಟರ್ಗಳು, ಜನತಾಗಳು. ಸಬ್ಸೆ ಬಡ ನಮಗೆ ಜನತಾಗಳೇ ಚೆನ್ನಾಗಿದ್ದಾರೆ. ಯಾಕೆ ಅಂದರೆ ಹೈವೇನಲ್ಲಿ ಮಂದಿರು, ಆಶ್ರಮ, ಗುರುದ್ವಾರ, ಧರ್ಮಶಾಲಾ, ಆರ್ಯ ಸಮಾಜ್, RSS ಈ ಥರ ಎಲ್ಲ ಸಿಗುತ್ತಲ್ಲ. ನಾನು ಈ ಪ್ರಯಾಗ್ ತ್ರಿವೇಣಿ ಸಂಗಮ್ ಭೂಮಿಲಿ ನಿಂತ್ಕೊಂಡು ಇದೇನು ಹೇಳ್ತಾ ಇದ್ದೀನಿ ಅಂದರೆ, ನೋಡಿ ಇವಾಗ ಸಮಯ ಬದಲಾಗ್ಬಿಟ್ಟೈತೆ. ಎಲ್ಲರೂ ನಿಮ್ಮ ಕೆಲಸ ಮಾಡಿ, ಮನೆಗಳು, ನಿಮ್ಮ ಕೆಲಸಗಳು ಗಮನ ಕೊಡಿ. ಯಾಕೆ ಅಂದರೆ ಈಗ ಹಣ ಮುಖ್ಯ ಆಗ್ಬಿಟ್ಟೈತೆ. ನಿಮಗೆ ಹಣ ಇಲ್ಲ ಅಂದರೆ ಮನೆಗಳಲ್ಲೂ ಬೆಲೆ ಇಲ್ಲ. ಅದಕ್ಕೋಸ್ಕರ ಪರಿವಾರದಲ್ಲಿ ಪ್ರೇಮ, ಪ್ರೀತಿ, ಸ್ನೇಹಿತರಲ್ಲಿ ಪ್ರೇಮ, ವಿಶ್ವಾಸ, ನಂಬಿಕೆ ಇಡಿ. ಇವಾಗ ಯಾರು ವಿಶ್ವಾಸನೇ ಇಡಲ್ಲ. ಸತ್ಯ ಹೇಳಿದ್ರು ಸರ್ವೇ ಜನ ಸುಖಿ ಭವಂತು. ಹರ ಹರ ಮಹಾದೇವ. ಅದೇ ಜೈ ಬಸವೇಶ್ವರ, ಜೈ ಅಕ್ಕ ಮಹಾದೇವಿ, ಜೈ ಹೋ. ನಮ್ಮ ಕನ್ನಡ ಚಿತ್ರರಂಗದ ಕಲಾವಿದರಿಗೆ ಎಲ್ಲರಿಗೂ ನಮಸ್ಕಾರ. ನೋಡಿ, ಇದು ನಾಗರಾಜ್ ಗೌಡ್ರ ಮಾತಾಗಿದೆ.